ರಾಮಪ್ಪ ಎನ್ನುವನು ಒಂದು ಚಿಕ್ಕ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ಒಬ್ಬ ರೈತನು. ಅವನು ಬಹಳ ಬಡವನಾದರೂ ಶ್ರಮದ ಬೇರೆಯಂತೆ ಬದುಕುತ್ತಿದ್ದ. ಬೆಳಿಗ್ಗೆ ಹೊತ್ತಲೇ ಎದ್ದು ಹೊಲಕ್ಕೆ ಹೋಗಿ ಬಿತ್ತನೆ, ನೀರಾವರಿ, ಗೊಬ್ಬರ ಹಾಕುವುದು ಇತ್ಯಾದಿ ಕೆಲಸಗಳಲ್ಲಿ ತೊಡಗುತ್ತಿದ್ದ. ಅವನಿಗೆ ಭೂಮಿಯ ಮೇಲಿನ ಪ್ರೀತಿ ಅಪಾರ. ಒಂದು ವರ್ಷ ಭಾರೀ ಬರಿಗಾಲ ಬಂದು ಬೆಳೆಗಳು ಬೆಳೆದಿಲ್ಲ. ತಾನೇ ಬೆಳೆದ ಧಾನ್ಯವು ಸಂಪೂರ್ಣವಾಗಿ ನಾಶವಾಯಿತು. ಮನೆಯವರು ದುಃಖದಿಂದ ಕಂಗಾಲಾಗಿದ್ರು. ಆದರೆ ರಾಮಪ್ಪ ಧೈರ್ಯವನ್ನು ಶ್ರದ್ಧೆಯನ್ನು ಕಳೆದುಕೊಳ್ಳಲಿಲ್ಲ. ಇನ್ನೊಂದು ಬಾರಿ ಪ್ರಯತ್ನಿಸೋಣ ಎಂದು ತಿರುಗಿ ನಿಂತ. ಅವನು ಹೊಸದಾಗಿ ಮಣ್ಣನ್ನು ಸಿಂಚಿಸಿ ಮಳೆ ಬರುವವರೆಗೆ ನಿರೀಕ್ಷಿಸಿ ಮತ್ತೆ ಬಿತ್ತನೆ ಮಾಡಿದರು. ಈ ಬಾರಿ ಮಳೆ ಚೆನ್ನಾಗಿ ಬಂತು. ಬೆಳೆ ಚೆನ್ನಾಗಿ ಬೆಳೆದವು. ಅವನು ಮಾತ್ರವಲ್ಲ, ಎಲ್ಲರೂ ಸಂತೋಷಪಟ್ಟರು. ಈ ಘಟನೆಯಿಂದ ರಾಮಪ್ಪನಿಗೆ ಗ್ರಾಮದಲ್ಲಿ ಒಳ್ಳೆಯ ಹೆಸರು ಸಿಕ್ಕಿತು. ಅವನು ಹಳ್ಳಿಯ ಮಕ್ಕಳಿಗೆ ಕೃಷಿಯ ಬಗ್ಗೆ ಹೇಳಿ ಪ್ರೇರಣೆ ನೀಡತೊಡಗಿದನು. ನೀತಿ, ಶ್ರಮ ಹಾಗೂ ಸಹನೆ ಇದ್ದರೆ ಯಾವ ಸಂಕಷ್ಟವನ್ನು ನಿಲ್ಲಿಸಬಹುದು. ಕಷ್ಟದ ನಂತರ ಯಶಸ್ಸು ನಿರ್ದಿಷ್ಟ.